यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಲಿ. ಸರ್ವಾಧಿಕಾರ ತೊಲಗಲಿ. ಸರ್ವಾಧಿಕಾರ ತೊಲಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ಸರ್ವಾಧಿಕಾರ ನಡೆಯುವುದಿಲ್ಲ. ಸರ್ವಾಧಿಕಾರ ನಡೆಯುವುದಿಲ್ಲ. ಸರ್ವಾಧಿಕಾರ ನಡೆಯುವುದಿಲ್ಲ. ಜೈ 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 ಭೀಮ್. ಅಂಬೇಡ್ಕರ್ ಬಸವಣ್ಣ ಫುಲೆ ಅಂಬೇಡ್ಕರ್ ಕನಕದಾಸ್ ಫುಲೆ ಅಂಬೇಡ್ಕರ್ ಪೆರಿಯಾರ್ ಫುಲೆ ಅಂಬೇಡ್ಕರ್ ಸಾವಿತ್ರಿ ಫುಲೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಫುಲೆ ಅಂಬೇಡ್ಕರ್ ಪೆರಿಯಾರ್ ಜೈ 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 ಭೀಮ್. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ಸರ್ವಾಧಿಕಾರ ದೂರವಾಗಲಿ. ಸರ್ವಾಧಿಕಾರ ಕೊನೆಗೊಳ್ಳಲಿ. ಜೈ 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 ಭೀಮ್. ಸರ್ವಾಧಿಕಾರ ನಡೆಯುವುದಿಲ್ಲ. ಸರ್ವಾಧಿಕಾರ ನಡೆಯುವುದಿಲ್ಲ. ಇವತ್ತು ದೇಶದ ಯುವ ಜನತೆ ಒಂದು ಭವಿಷ್ಯತ್ತಿನ ಹೋರಾಟ ಆಗಿ ಸುಮಾರು 1.5-2 ತಿಂಗಳಿಂದ ಏನು ಇವತ್ತು ನೀಟ್ ಎಕ್ಸಾಮ್ ಹಗರಣ ವಿರುದ್ಧ ಇಡೀ ದೇಶಾದ್ಯಂತ ಇವತ್ತು ರಾಜ್ಯಾದ್ಯಂತ ಏನು ಒಂದು ಪ್ರತಿಭಟನೆಗಳು, ಚಳುವಳಿಗಳು, ಇವತ್ತು ಏನು ಸಭೆಗಳು, ಸಮಾರಂಭಗಳು ನಡೆದಿದ್ವು. ಆ ಸಮಾರಂಭದ ಉದ್ದೇಶಕ್ಕಾಗಿ ಇವತ್ತು ಏನು ನಮ್ಮ ಬೇಡಿಕೆಗಳಿದ್ದು ಪೀಸ್ಫುಲ್ ಆಗಿ ನಾವೇನು ಇವತ್ತು ಒಂದು ಹೋರಾಟಗಳನ್ನ ಇವತ್ತು ಚಳುವಳಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆ ಚಳುವಳಿಯ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ನಮ್ಮ ದೇಶದ ಒಬ್ಬ ಶಿಕ್ಷಣದ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಏನು ಇವತ್ತು ನೀಟ್ ಹಗರಣವನ್ನು ಇವತ್ತು ಮಾಡಿದ್ದಾರೆ. ಅದರ ಒಂದು ವೈಫಲ್ಯವನ್ನು ಒತ್ತಿಕೊಂಡು ಅವರು ರಾಜೀನಾಮೆ ನೀಡಬೇಕು. ಇವತ್ತು ನೀಟ್ ಪೇಪರ್ ಹಗರಣದಿಂದ ಇವತ್ತು ಏನು 22 ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡ್ಕೊಂಡಿದ್ರು. ಅವರಿಗೆ ಇವತ್ತು 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಅದೇ ರೀತಿಯಾಗಿ ಈ NTA ಅಂತಕ್ಕಂಥ ಒಂದು ಭ್ರಷ್ಟ ಇವತ್ತು ನೀಟ್ ಎಕ್ಸಾಮ್ ನಡೆಸಕ್ಕಂತ ಒಂದು ಭ್ರಷ್ಟ ಸಂಸ್ಥೆ ಇವತ್ತು ರದ್ದು ಮಾಡ್ಬೇಕಂತಕ್ಕಂಥ ಬೇಡಿಕೆಯೊಂದಿಗೆ ನಾವು ಇವತ್ತು ಈ ಒಂದು ಚಳುವಳಿಯನ್ನ ಇವತ್ತು ಆಂದೋಲನವನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚಕ್ಕೆ ಇವತ್ತು ತಿಳಿಸುವಂತ ಒಂದು ಕೆಲಸ ಮಾಡಿದ್ದೇವೆ. ಆ ಒಂದು ಹೋರಾಟದಲ್ಲಿ ಈ ಪೊಲೀಸರ ದೌರ್ಜನ್ಯ ಆಗಿರ್ಬೋದು, ಸರ್ಕಾರದ ಒಂದು ಅಸ್ವಸ್ಥ ಆಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲವೊಂದು ಆರೋಪಗಳಾಗಿರ್ಬೋದು, ಅವು ಎಲ್ಲವನ್ನು ಮೀರಿ ನಾವು ಇವತ್ತು ದೇಶದ ಒಬ್ಬ ಭ್ರಷ್ಟ ಮತ್ತು ಅಸಮರ್ಥ ಇವತ್ತು ಶಿಕ್ಷಣ ಒಬ್ಬ ಸಚಿವನನ್ನ ರಾಜೀನಾಮೆ ಪಡೆಯುವುದರೊಳಗೆ ಯಶಸ್ವಿ ಆಗಿದ್ದೇವೆ. ಆದ್ರೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನಮ್ಮ ಹೋರಾಟ ಇನ್ನೂ 2 ಬೇಡಿಕೆಗಳನ್ನ ಇವತ್ತು ಸರ್ಕಾರ ಇವತ್ತು ಈಡೇರಿಸಬೇಕು. ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, 22 ಏನು ಇವತ್ತು ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇವತ್ತು 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು. ಮತ್ತೆ ಇವತ್ತು ಆಂದೋಲನದಲ್ಲಿ ಇವತ್ತು ಏನ್ ಕೇಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಮೇಲೆ, ಆ ಒಂದು ಕೇಸ್ಗಳನ್ನ ಇವತ್ತು ಅವರು ವಾಪಸ್ ತಕ್ಕೋಬೇಕು. ಮತ್ತೆ ಯಾರು ಹಲ್ಲೆ ಮಾಡಿದ್ದಾರೆ, ಸರ್ವಾಧಿಕಾರ ಮಾಡಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಏನು ತೀರಾ ತ್ವೀಚವಾಗಿ ಇವತ್ತು ನಡ್ಕೊಂಡಿದ್ದಾರೆ, ಆ ಒಂದು ಪೊಲೀಸ್ ವ್ಯವಸ್ಥೆನ ಇವತ್ತು ಆ ಪೊಲೀಸ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಅವ್ರ ಮೇಲೆ
ಕ್ರಮ ಆಗ್ಬೇಕಂತಕ್ಕಂಥ ಇನ್ನೂ ನಮ್ಮ ಒಂದು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ಇನ್ನೂ ನಿರಂತರವಾಗಿರುತ್ತೆ. ಮತ್ತೆ ಇವತ್ತು ನಾವು ತಾತ್ಪರ್ಯವಾಗಿ ಇವತ್ತು ನಾವು ಖುಷಿಯನ್ನ ಇವತ್ತು ದೇಶದ ಯುವ ಜನರಿಗೆ ಒಂದು ಮಟ್ಟದಲ್ಲಿ ಇವತ್ತು ಖುಷಿ ಸಿಕ್ಕಿದೆ ಅಂತೇಳಿ ಇವತ್ತು ಸ್ವೀಟ್ ಹಂಚುವ ಮೂಲಕ ಜಿಲ್ಲೆಯ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ವಿಜಯೋತ್ಸವನ್ನ ಆಚರಿಸ್ತಾ ಇದ್ದೀವಿ. ಇನ್ನು ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ. ಇನ್ನು ದೇಶ ಮಟ್ಟದಲ್ಲಿ ಈ ವಿದ್ಯಾರ್ಥಿ ಯುವ ಜನರ ಸಂಘಟಿಸುವಲ್ಲಿ ನಾವು ಈ ದೇಶವನ್ನು ಕಟ್ಟುವುದರಲ್ಲಿ ನಾವು ಮುನ್ನಡಿತೇವೆ ಅಂತೇಳಿ ಈ ಒಂದು ಸಮಾರಂಭ ಮೂಲಕ ವಿಜಯೋತ್ಸವ ಮೂಲಕ ನಾನು ದೇಶದ ಯುವಕರಿಗೆ ಇವತ್ತು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಇವತ್ತ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅವರಿಗೆ ಅನ್ಯಾಯ ಮಾಡಿದಂತ ಕೇಂದ್ರ ಸರ್ಕಾರ ಪರೀಕ್ಷೆಯಲ್ಲಿ ಅದನ್ನ ಇವತ್ತ ಎಲ್ಲ ಸಂಘಟನೆಗಳು ಎಲ್ಲ ಪಾರ್ಟಿಗಳು ಎಲ್ಲರೂ ಸೇರ್ಕೊಂಡು ಇವತ್ತ ನಮ್ಗ ಧರ್ಮೇಂದ್ರ ಅವರು ರಾಜೀನಾಮೆ ಕೊಡ್ಬೇಕು ಮತ್ತು ಇನ್ನ ಸತ್ತಂತ ಕುಟುಂಬದವರಿಗೆ ಪರಿಹಾರ ಕೊಡ್ಬೇಕಂತೇಳಿ ಯಾವತ್ತು ಇಟ್ಕೊಂಡಿದ್ದೇವೆ. ಅದ್ರೊಳಗ ಇವು ಒಂದು ಬೇಡಿಕೆಯನ್ನು ಈಡೇರಿಸಿದ್ದಾರೆ, ಇನ್ನು 2 ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದನೇ ಪ್ರಜಾಪ್ರಭುತ್ವದ ವಿಕ್ಟ್ರಿ ಆಗಿದೆ. ಇವತ್ತು ನೋಡ್ತಾ ಇದ್ದೀರಿ, ಇವತ್ತು ಎಷ್ಟು ಜನ 20 ಜನ ಸತ್ರಲ್ಲ ಸರ್, 20 ಜನ. ಅದು ಯಾರು ಕೊಂದ್ರು? ಬಿಜೆಪಿ ಸರ್ಕಾರನೇ ಕೊಲ್ಲಂಗಾಯ್ತಲ್ಲ. ಇಷ್ಟು ನಾಲಾಯಕ ಸರ್ಕಾರ, ಎಷ್ಟು ಜನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಬಂಡ ಸರ್ಕಾರ ಮನೆಯಂಗಿಲ್ಲ. ಎಲ್ಲಿಯವರೆಗೆ ಹೋರಾಟ ನಾವು ಮಾಡಂಗಿಲ್ಲ ಅಲ್ಲಿವರೆಗೆ ಮನೆಯಂಗಿಲ್ಲ. ಅದು ನಾವು ಯಾವುದೇ ಸಂಘ ಸಂಸ್ಥೆ ಜಾತಿ ಮತ ಭೇದವ ಎಲ್ಲ ಬಿಟ್ಟು ಬಂದ್ರೇನೆ ನಮ್ಮ ಜಯ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾನೆ. ಇವತ್ತು ನೋಡಿ, ಅಲ್ಲಿ ಜಂತರ್ ಮಂತರಲ್ಲಿ ಎಷ್ಟು ಜನ ದಾನ ಮಾಡಿದ್ರು, ಊಟ ಬಟ್ಟೆ ಇನ್ನಿದ್ರು ಏನ್ ಬೇಕಾದ್ರೂ ಸಹಾಯ ಮಾಡಿದ್ರು. ಯಾಕೆ ಸಹಾಯ ಮಾಡಿದ್ರು? ವಿದ್ಯಾರ್ಥಿಗಳು ಬೆಳೀಲಿ, ಅವ್ರ ಭವಿಷ್ಯ ಬೆಳಗಲಿ ಅಂತ ಹೇಳಿ ಎಲ್ಲರೂ ಬಂದ್ರು. ಇಂಥ ನಾಲಾಯಕ ಸರ್ಕಾರಕ್ಕೆ ಇವತ್ತು ನೋಡಿ, ಬರೀ ಧರೀಂದ್ರ ಪ್ರಧಾನ ಅಷ್ಟೇ ರಾಜೀನಾಮೆ ಕೊಟ್ರೆ ನಡೆಯಂಗಿಲ್ಲ. ಇವತ್ತು ಅಮಿತ್ ಶಾ ಮೋದಿನ ರಾಜೀನಾಮೆ ಕೊಡ್ಬೇಕಂತ ಬಯಸ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೆಲೆ ಏರಿಕೆ ನೋಡ್ರಿ. ಅದು ನೋಡ್ರಿ, ಎಥನಾಲ್ ಅದು ತಂದಾನ ಅವ ಗೋರ್ಕೆ ಯಾರ ಯಾವನ ಹೆಸರೇನ್ರಿ, ಗಡ್ಗಡಿಯ ಅದು ಎಥನಾಲ್ ತನ್ನ, ಅದು ಎಥನಾಲ್ ಹಾಕ್ಬೇಕಂತ ಪೆಟ್ರೋಲ್ ಅಲ್ಲಿ ಹೊಯ್ಕೋ ಆಗ್ತಾ ಇದೆ. ಭಾರತ ನಮ್ಮ ಬಡು ಜನತೆಗೆ ಮುದ್ದೆ ಮಾಡ್ತಿದ್ದಾನೆ. ಇವತ್ತು ನಾಲಾಯಕ ಸರ್ಕಾರ ತೊಲಗುವವರೆಗೆ ಇನ್ನೂ ಹೋರಾಟ ಇದೆ, ಬೆಳಂಗಿಲ್ಲ ಅಂತ ಹೇಳಕ್ ಬಯಸ್ತೇನೆ. ಮತ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆ ಹಿಡ್ಕೊಂಡು ಇವತ್ತಿನವರೆಗೂ ದೆಹಲಿಯಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಆದರೆ ಅವರು ಈಗ ರಾಜೀನಾಮೆ ಕೊಟ್ಟಿದ್ದು ಒಂಥರ ಖುಷಿನೂ ಇದೆ, ಒಂಥರ ದುಃಖನೂ ಇದೆ. ಆದ್ರೆ ನಮಗೆ ಇನ್ನೂ ಸಂಪೂರ್ಣವಾಗಿ ನಮಗದು ಪರಿಹಾರ ಸಿಕ್ಕಿಲ್ಲ. ಪರಿಹಾರ ನಮಗೆ ಯಾವಾಗ ಸಿಗುತ್ತದೆ ಅಂದ್ರೆ, ಆ ಶಿಕ್ಷಕರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳೇ ಆಗಲಿ ಯಾರೇ ಆಗಲಿ, ಅವರ ಕಾನೂನು ವಿರುದ್ಧವಾಗಿ ಒಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತು ಯಾರ್ಯಾರು ಅವ್ರನ್ನು ಕೆಲವೊಂದು ಜನ ತೀರ್ಕೊಂಡಿದ್ದಾರೆ, ಅವ್ರ ಮನೆಗೆ ತಲಾ 1 ಕೋಟಿ ರೂಪಾಯಿ ನೀಡಬೇಕು. ಗೌರ್ಮೆಂಟ್ ಸರ್ಕಾರದಾಗ ನಾವು ಆದೇಶ ಮಾಡ್ತಾ ಇದೀವಿ. ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಇನ್ನೂ ಪ್ರತಿಭಟನೆ ಮಾಡ್ತೀವಿ. ಇದು ಇಲ್ಲಿಗೆ ಬಿಡುವುದಿಲ್ಲ. ಅವರಿಗೆ ನ್ಯಾಯ ದೊರಕುತನ ನಾವು ಇನ್ನು ಮುಂದುವರಿತೀವಿ. ಅದು ಕೇವಲ ಇದು ನಮ್ಮ ಒಬ್ಬರದೇ ಹೋರಾಟ ಅಲ್ಲ, ಇಡೀ ನಮ್ಮದು ದೇಶದ ಹೋರಾಟ ಅಂತೇಳಿ ನಾವು ಇವತ್ತಿಗೆ ನಾವು ಇಲ್ಲಿ. ಆದ್ರೆ ನಮಗೆ ಏನೋ ಒಂದು ಸ್ವೀಟ್ ಮುಖಾಂತರ ನಾವು ಒಂದು ಅರ್ಧ ನಮಗೆ ಖುಷಿಯಾಗಿದೆ ಅಷ್ಟೇ. ಅವನು ರಾಜೀನಾಮೆ ಕೊಟ್ಟಿದ್ದು ಅವ ಇದ್ದಿದ್ರೊಳಗೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಪ್ರತಿಯೊಂದು ಇದು ಮೋದಿ ಸರ್ಕಾರ ಬಂದು ನಮ್ಮನ್ನೆಲ್ಲಾ ಜೀವನನೇ ಸರ್ವನಾಶ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಇರಲಿ, ಇಂತ ಒಂದು ಅಧಿಕಾರಿಗಳಿಗೆ ಈ ಲುಚ್ಚಗಳಿಗೆ ಏನು ಇದು ಮಾಡ್ತಿದಾರಲ್ಲ, ಮೊದಲು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು 2 ಮಾತು ಮುಗಿಸ್ತೀನಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।